PUC ಸೈನ್ಸ್ ಮೇಲೆ ಮುಂದೆ ಬರ್ಬೇಕಂದ್ರೆ ಅದಕ್ಕೆ 2 ದಾರಿ ಆತೆ. ಒಂದು ಮೆಡಿಕಲ್ನಿಂದ, ಇನ್ನೊಂದು ಅಗ್ರಿಕಲ್ಚರ್ನಿಂದ. ನಾ ಅಗ್ರಿಕಲ್ಚರ್ ಆಯ್ಕೆ ಮಾಡ್ಕೊಂಡೆ ಅತ್ತೆ. ನೀವು ಮೆಡಿಕಲ್ನ ಆಯ್ಕೆ ಮಾಡಿದ್ರಿ. ಒಂದ್ಸರಿನಾದ್ರೂ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಬಂದು ನೋಡಿ ಅತ್ತೆ. ಮೆಡಿಕಲ್ ಫ್ಯೂಚರ್ ಚೆನ್ನಾಗಿದೆ ಅಂತ ಅಗ್ರಿಕಲ್ಚರ್ ಡಿಗ್ರಿ ಬಿಟ್ಟು ಬಂದ್ರಿ ನೀವು. ಸಬ್ಜೆಕ್ಟ್ ಎಲ್ಲ ಬ್ಯಾಕ್ ಇಟ್ಕೊಂಡಿರೋ ನಾನೇನ್ ಮಾಡ್ಲಿ ಅತ್ತೆ? ಅಷ್ಟಕ್ಕೂ ನೀವು ಮೆಡಿಕಲ್ಗೆ ಸೇರ್ಕೊಂಡಿರೋದು ಸೆಕೆಂಡ್ ಟೈಮ್ CET ಬರ್ದು ತಾನೆ. ಹಾಗಂತ ನಾನು CET ಬರಿಬಹುದಿತ್ತಲ್ಲ, ಬರ್ದ್ನ ಅತ್ತೆ? ಇಲ್ವಲ್ಲ. ಅಗ್ರಿಕಲ್ಚರ್ ನಲ್ಲೇ ಹುಳ ಹಿಡ್ಕೊಂಡು ಬರ್ತಾನೆ ಇದೀನಿ ಅತ್ತೆ. ಈಗ್ಲಾದ್ರೂ ಬಂದು ನಮ್ ಕಾಲೇಜ್ ನೋಡಿ ಅತ್ತೆ. ಯಾಕತ್ತೆ ಬರ್ತಾ ಇಲ್ಲ? ಯಾಕೆ ಬರ್ತಾ ಇಲ್ಲ? ಕಂಟ್ರೋಲ್ ಆಗದೆ ಇರೋ ಪೆಸ್ಟ್ನ ಹಿಡ್ದು ಎಲ್ಲ ಕಳ್ಕೊಂಡ್ಬಿಟ್ಟೆ ಅತ್ತೆ. ಒಂದ್ ಮಾತು ಹೇಳಿ ಅತ್ತೆ, BSc ಅಗ್ರಿ ಅಂತ ಒಂದ್ ಮಾತು. ನಿಮ್ ಹೆಗಲ್ ಮೇಲೆ ಸ್ಟೆಥೋಸ್ಕೋಪ್ ಬರ್ದಿರೋ ಹಾಗೆ ನಾವು ನೋಡ್ಕೊಳ್ತೀವಿ ಅತ್ತೆ. ಅಗ್ರಿ ಅಂದ್ರೆ ತುಂಬಾ ಇಷ್ಟ ಅತ್ತೆ, ತುಂಬಾ ಇಷ್ಟ. 7-8 ವರ್ಷದಿಂದ ಏವೋ ಕಾಲ್ ಫಾರ್ಮ್ ಆಗ್ಲಿಲ್ಲ ಅಂದ್ರು ಅಗ್ರಿ ಸೇರ್ತಾನೆ ಇದೀವಿ ಅತ್ತೆ, ಸೇರ್ತಾನೆ ಇದೀವಿ. ಯಾಕತ್ತೆ ಅದು ನಿಮ್ಗೆ ಕಾಡ್ತಾನೆ ಇಲ್ಲ? ಸಾಧ್ಯವಾದ್ರೆ ಕಾಲೇಜಿಗೆ ಬನ್ನಿ, ಇಲ್ಲ ಬಿಟ್ಬಿಡಿ. ಅಟ್ಲೀಸ್ಟ್ ನಿಮ್ ಮಗಳಾದ್ರೂ BSc ಅಗ್ರಿ ಸೇರ್ಸತ್ತೆ, ಸೇರ್ಸು. ಸೇರಿಸ್ತೀನಿ ತಗೋ. ನಾಳೆನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಬರ್ತಾ ಇದ್ದೀನಿ. ತನ್ನ ಹುಡುಗಿ ಇರೋ ಕಾಲೇಜ್ಗೆ ಸೇರ್ಕೊಳ್ಳಲ್ಲ ಕಣೋ ನಿಜವಾದ ಹೀರೋ. ತಾನಿರೋ ಕಾಲೇಜ್ಗೆ ಸೇರ್ಸ್ಕೊಳ್ಳೋನು ಕಣೋ.